ಊಟ ಮಾಡ್ತಾ ಇದ್ದ ನನ್ನ ಗಂಡನನ್ನ ನಾನೇ ಚಾಕು ಇರಿದು ಕೊಂದೆ. ಪೊಲೀಸರ ಮುಂದೆ ಸ್ಫೋಟಕ ವಿಚಾರವನ್ನ ಬಿಚ್ಚಿಟ್ಟ ಓಂ ಪ್ರಕಾಶ್ ಪತ್ನಿ. ನಿವೃತ್ತ ಡಿಜಿ ಐಜಿಪಿ ಕೊಲೆ ಬಗ್ಗೆ ಎಳೆಗಾಗಿ ಬಿಚ್ಚಿಟ್ಟ ಪಲ್ಲವಿ. ತಾನೇ ಹತ್ಯೆ ಮಾಡಿರುವುದಾಗಿ ಪೊಲೀಸರ ಬಳಿ ಪಲ್ಲವಿ ತಪ್ಪೊಪ್ಪಿಕೊಂಡಿದ್ದಾರೆ. ಕೌಟುಂಬಿಕ ವಿಚಾರಕ್ಕೆ ಪ್ರತಿನಿತ್ಯ ಜಗಳ ನಡೀತಾ ಇತ್ತು. ನನ್ನ ಹೆದರಿಸ್ತಾ ಇದ್ರು. ಜಗಳ ವಿಕೋಪಕ್ಕೆ ತಿರುಗಿದಾಗ ನಾನೇ ಚಾಕುವಿನಿಂದ ಇರಿದೆ. ಪೊಲೀಸರ ವಿಚಾರಣೆ ವೇಳೆ ತಪ್ಪೊಪ್ಪಿಕೊಂಡಿರುವಂತಹ ಪಲ್ಲವಿ. ಸ್ಥಳ ಮಹಜರು ವೇಳೆಯೂ ಕೂಡ ಪೊಲೀಸರ ಮುಂದೆ ರಂಪಾಟ ಮಾಡಲಾಗಿದೆ. ಡೊಮ್ಯಾಸ್ಟಿಕ್ ವೈಲೆನ್ಸ್ ಅಂತ ಹೊಯ್ಸಳ ವಾಹನ ಏರಿ ಕಿರಿಕ್ ಮಾಡಿಕೊಂಡಿದ್ದಾರೆ. ಆರೋಪಿ ಪಲ್ಲವಿಗೆ ನ್ಯಾಯಾಂಗ ಬಂಧನ ವಿಧಿಸಿರುವಂತಹ ಕೋರ್ಟು ಓಂ ಪ್ರಕಾಶ್ ಕೊಲೆಯಲ್ಲಿ ಪುತ್ರಿ ಕೃತಿಯ ಪಾತ್ರದ ಬಗ್ಗೆ ತನಿಖೆ ಆಗಬೇಕಾಗತ್ತೆ. ಪ್ರಕರಣವನ್ನ ಸಿಸಿಬಿಗೆ ವರ್ಗಾವಣೆ ಮಾಡಿ ದಯಾನಂದ ಆದೇಶವನ್ನ ಹೊರಡಿಸಿದ್ದಾರೆ. ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದ ಜನತೆಗೆ ಆಶ್ಚರ್ಯ ಆಗೋದು, ಒಂದು ಉನ್ನತ ಹುದ್ದೆಯಲ್ಲಿದ್ದಂತ IPS ಅಧಿಕಾರಿ ಅವ್ರನ್ನ ಮನೇಲೇನೆ ಅವರ ಹೆಂಡತಿ ಮತ್ತು ಪುತ್ರಿನೇ ಮರ್ಡರ್ ಮಾಡ್ತಾರೆ ಅಂತ ಅಂದ್ರೆ ಹೆಂಗೆ ಅನ್ನೋದು ಸಹಜವಾಗಿ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಫಿಟ್ ಅಂಡ್ ಫೈನ್ ಆಗಿರ್ತಾರೆ, ಕ್ರೈಮ್ ಸೀನ್ಗಳಿಗೆ ಭೇಟಿ ಕೊಟ್ಟಿರ್ತಾರೆ, ಒಂದು ಕ್ರೈಮ್ ಹೇಗೆ ನಡೆಯುತ್ತೆ ಅನ್ನೋದು ಗೊತ್ತಿರತ್ತೆ, ಅಪರಾಧಿ ಆದವನು ಹೆಂಗೆ ಯೋಚನೆ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಗೊತ್ತಿರತ್ತೆ. ನಾನಾ ರೀತಿಯಾದಂಥ ಮರ್ಡರ್ ಕೇಸನ್ನ ಸಾಲ್ವ್ ಮಾಡಿದವರು ಇದೇ ಓಂ ಪ್ರಕಾಶ್ ಅವರು. ಬಟ್ ಅವರದ್ದೇ ಮನೆಯಲ್ಲಿ ಅವರು ಮರ್ಡರ್ ಆಗಿ ಹೆಣವಾಗಿ ಬೀಳ್ತಾರೆ ಅಂತ ಅಂದಾಗ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಬಟ್ ಈ ಕೇಸ್ನಲ್ಲಿ ನಾನಾ ರೀತಿಯಾದಂಥ ತಿರುವುಗಳಿಗಿದೆ. ಅವರ ವೈಫ್ಗೆ ಸಮಸ್ಯೆ ಇತ್ತು ಮಾನಸಿಕವಾಗಿ ಅನ್ನೋದನ್ನು ಕೂಡ ಅವರ ಪುತ್ರ ಹೇಳ್ಕೊಳ್ತಾ ಇದ್ರು. ಜೊತೆಗೆ ಇಲ್ಲಿ ಪುತ್ರಿ ಪಾತ್ರ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಇಲ್ಲಿ ಓಂ ಪ್ರಕಾಶ್ ಅವರ ಪತ್ನಿ ನಾನೇ ಕೊಲೆ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಕಣ್ಣಿಗೆ ಖಾರದ ಪುಡಿಯನ್ನ ಎರಚಿ ಮೀನೂಟವನ್ನ ಹಾಕಿ ಚಾಕುವಿನಿಂದ ಸುಮಾರು 8ರಿಂದ 10 ಕಡೆ ಚುಚ್ಚಿ ಸಾಯಿಸಿದ್ದಾರೆ. ಬಟ್ ಇದ್ರ ಪುತ್ರಿ ಪಾತ್ರ ಏನು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ಆಕೆ ಕೂಡ ಕೊಲೆಗೆ ಸಪೋರ್ಟ್ ಮಾಡಿದ್ದಾಳ, ಅದು ಬೇರೆ ಬೇರೆ ತರ ಆಗತ್ತೆ. ಆಕೆನೂ ಚುಚ್ಚಿದ್ರೆ ಅದಕ್ಕೊಂದು ಕೇಸು, ಆಕೆ ಓನ್ಲಿ ಸಪೋರ್ಟ್ ಮಾಡಿದ್ರೆ ಅದಕ್ಕೊಂದು ಕೇಸು, ಸಾಕ್ಷಿ ಏನಾದ್ರೂ ನಾಶ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ರೆ ಅದಕ್ಕೊಂದು ಕೇಸು, ಸಪೋರ್ಟಿವ್ ಆಗಿ ನಿಂತಿದ್ರೆ ಅದಕ್ಕೊಂದು ಕೇಸು. ಸೊ ಇಲ್ಲಿ ಆಕೆಯ ಪಾತ್ರೆಗೆ ಏನು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಯಾವ ಕಾರಣಕ್ಕಾಗಿ ಕೊಲೆ ಆಗಿದೆ, ಯಾವ ಕಾರಣಕ್ಕಾಗಿ ಕೊಲೆ ಮಾಡಿರ್ಬೋದು ಅನ್ನುವಂಥ ಪ್ರಶ್ನೆಗೆ ನೆನೆ ಅವರು ಪೊಲೀಸ್ ವಾಹನದಲ್ಲಿ ಕುತ್ಕೊಂಡೆ ಹೇಳ್ತಾರೆ ಕೌಟುಂಬಿಕ ಕಲಹ, ಕೌಟುಂಬಿಕ ಗಲಾಟೆ ವಿಚಾರ ಅನ್ನೋದನ್ನ ಹೇಳ್ತಾ ಇದ್ರು. ತುಂಬಾ ದಿನಗಳಿಂದ ಸಮಸ್ಯೆ ಆಗ್ತಾ ಇತ್ತಂತೆ, ಫ್ಯಾಮಿಲಿಯಲ್ಲಿ ಇಶ್ಯೂಸ್ ಆಗ್ತಾ ಇತ್ತಂತೆ, ಆಸ್ತಿ ವಿಚಾರಕ್ಕೂ ಕೂಡ ಗಲಾಟೆಗಳಾಗ್ತಾ ಇತ್ತಂತೆ. ಸೊ ಅದಲ್ದೇನೆ ಇವ್ರು ಏನ್ ಹೇಳಿದ್ದಾರೆ ಅಂತ ಅಂದ್ರೆ, ನನ್ನ ಮತ್ತು ನನ್ನ ಪುತ್ರಿ ಮೇಲೆ ಆಗಾಗ ಗನ್ ತೋರಿಸಿ ಶೂಟ್ ಮಾಡ್ತೀನಿ ಅಂತ ಹೆದರಿಸ್ತಾ ಇದ್ರು. ಬೆಳಗ್ಗೆಯಿಂದಲೇ ಜಗಳ ಶುರುವಾಗಿತ್ತು, ಮಧ್ಯಾಹ್ನದಷ್ಟೊತ್ತಿಗೆ ವಿಪರೀತ ಜಗಳಕ್ಕೆ ಹೋಯ್ತು, ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಈ ತರ ಮಾಡ್ಬೇಕಾಯ್ತು ಅಂತ ಹೇಳಿದ್ದಾರೆ. ಸೊ ಈ ಪ್ರಕರಣವನ್ನ ಈಗ ತನಿಖೆ ನಡೆಸಲಾಗ್ತಾ ಇತ್ತು. ಇದನ್ನ ಸಿಸಿಬಿಗೆ ವರ್ಗಾವಣೆ ಮಾಡಲಾಗಿದೆ. ಹಾಗಾಗಿ ತನಿಖೆಯಲ್ಲಿ ಇನ್ನೂ ಏನೆಲ್ಲ ಸ್ಫೋಟಕ ಮಾಹಿತಿಗಳು ಲಭ್ಯ ಆಗತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಓಂ ಪ್ರಕಾಶ್ ಅವರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಾಕಷ್ಟು ಆಸ್ತಿಯನ್ನ ಮಾಡಿದ್ರು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಈ ಆಸ್ತಿ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅವರ ತಂಗಿ ಹಾಗೇನೆ ಅವರ ಪುತ್ರ ಬೇರೆ ಬೇರೆಯವರಿಗೂ ಕೂಡ ಆಸ್ತಿಯನ್ನ ಬರಿತಾ ಇದ್ರಂತೆ. ಅದು ತಾಯಿ ಮತ್ತು ಮಗಳಿಗೆ ಇಬ್ಬರಿಗೂ ಇಷ್ಟ ಇರ್ಲಿಲ್ವಂತೆ. ಆ ಕಾರಣಕ್ಕಾಗಿ ಈ ರೀತಿಯಾಗಿ ಆಗಿದೆ ಅಂತ ಪ್ರಾಥಮಿಕ ಹಂತದಲ್ಲಿ ಹೇಳಲಾಗ್ತಾ ಇದ್ರೂ ಕೂಡ ಸಂಪೂರ್ಣವಾದಂತ ತನಿಖೆ ನಡಿಬೇಕಾಗತ್ತೆ. ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ಸ್ಫೋಟಕ ಮಾಹಿತಿ ಲಭ್ಯವಾಗುತ್ತೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಬಟ್ ನಿನ್ನೆ ನೀವು ವಿಜುವಲ್ಸ್ ಅನ್ನ ಗಮನಿಸಿರಬಹುದು. ಓಂ ಪ್ರಕಾಶ್ ಅವರ ವೈಫ್ನ ವಿಜುವಲ್ಸ್ಗಳು ಒಂದು ಸ್ವಲ್ಪವೂ ಅವರ ಮುಖದಲ್ಲಿ ಈ ಪಾಪ ಪ್ರಜ್ಞೆ ಅನ್ನೋದು, ಪ್ರಾಯಶ್ಚಿತ ಅನ್ನೋದು ಕಾಣಿಸ್ತಿರ್ಲಿಲ್ಲ. ಅಯ್ಯೋ ಎಡವಟ್ಟಾಗ್ಬಿಡ್ತು, ಹೆಂಗೋ ಚುಚ್ಚಿಬಿಟ್ವಿ, ಗೊತ್ತಾಗ್ಲಿಲ್ಲ, ಸಿಟ್ಟಲ್ಲಿ ಹಂಗಾಗ್ಬಿಡ್ತು, ಅಯ್ಯೋ ನಮ್ಮ ಗಂಡ ಹೋಗ್ಬಿಟ್ರು, ಯಾವುದೇ ಕಾರಣಕ್ಕೂ ಅದು ಯಾವುದೂ ಇರಲಿಲ್ಲ. ಬಹಳ ದಿನಗಳಿಂದ ಹೊಂಚು ಹಾಕಿ ರೋಸ್ ಹೋಗಿ ಸಾಕಾಗಿ ಈ ತರ ಮಾಡ್ದಂಗೆ ಅವ್ರು ಉತ್ತರವನ್ನ ಕೊಡ್ತಾ ಇದ್ರು. ಮತ್ತೆ ಸ್ವತಃ ಓಂ ಪ್ರಕಾಶ್ ಅವರ ಪುತ್ರ ಹೇಳ್ದ ಹಾಗೆ ನಮ್ಮ ತಾಯಿ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ರು ಮಾನಸಿಕವಾಗಿ ಅಂತ. ಯಾವುದೋ ಒಂದು ಕಾಯಿಲೆ ಅವರನ್ನ ಕಾಡ್ತಾ ಇತ್ತಂತೆ, ಅದಕ್ಕೆ ಟ್ರೀಟ್ಮೆಂಟ್ ಏನೋ ತೆಗೆದುಕೊಳ್ತಾ ಇದ್ರಂತೆ ವೈದ್ಯರ ಬಳಿ. ಅದೆಲ್ಲವೂ ಕೂಡ ಈಗ ತನಿಖೆ ವೇಳೆ ಬರತ್ತೆ. ಎಷ್ಟು ದಿನದಿಂದ ಅವ್ರು ಮಾನಸಿಕವಾಗಿ ಡಿಸ್ಟರ್ಬ್ ಆಗಿದ್ರು, ಎಷ್ಟು ದಿನದಿಂದ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇದ್ರು, ಆ ಕಾಯಿಲೆ ಏನ್ ಹೇಳತ್ತೆ, ಯಾವ ತರದ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ರು, ಯಾವ ಟ್ಯಾಬ್ಲೆಟ್ಸ್ ತೆಗೆದುಕೊಳ್ತಾ ಇದ್ರು, ಯಾವ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ರು, ಮಾನಸಿಕವಾಗಿ ಕುಗ್ಗೋಗಿದ್ರು ಅಥವಾ ಮಾನಸಿಕವಾಗಿ ಡಿಸ್ಟರ್ಬ್ ಆಗಿದ್ರು ಅಥವಾ ಮಾನಸಿಕ ರೋಗ ಅನ್ನೋದಾದ್ರೆ ಅದು ಯಾವ ರೋಗ, ಅದು ಏನ್ ಮಾಡುತ್ತೆ, ಏನ್ ಹೇಳುತ್ತೆ, ಪ್ರತಿ ಒಂದು ಕೂಡ ಈಗ ತನಿಖೆಯ ಸಂದರ್ಭದಲ್ಲಿ ಹೊರಗೆ ಬರುತ್ತೆ. ಸೊ ಹಾಗಾಗಿ ಈ ತನಿಖೆ ಮೇಲೆ ಹೆಚ್ಚಿನ ರೀತಿಯಾದಂಥ ಫೋಕಸ್ ಅನ್ನ ಮಾಡಲಾಗ್ತಾ ಇದೆ. ಬಟ್ ಒಂದು ಬೇಸರದ ಸಂಗತಿ ಅಂತಂದ್ರೆ ಅದೆಷ್ಟೋ ಜನ ರೌಡಿಗಳಿಗೆ, ಅದೆಷ್ಟೋ ಜನ ಕೊಲೆ ಮಾಡಿದಂಥವರಿಗೆ ಸಿಂಹ ಸ್ವಪ್ನವಾಗಿ ಕಾಡ್ದವರು ಅವರದ್ದೇ ನಿವಾಸದಲ್ಲಿ ರಕ್ತದ ಮಡುವಿನಲ್ಲಿ ಹೆಣವಾಗಿ ಬಿದ್ದಿದ್ದು, ಅದು ಕೂಡ ಪ್ರೀತಿಸಿ ಮದುವೆ ಆದಂಥ ಮಡದಿಯಿಂದ ಅನ್ನೋದು ನಿಜವಾಗ್ಲೂ ದುರಂತ.
ಯಾವ್ಯಾವ ರೀತಿಯಾಗಿ ಅಧಿಕಾರವನ್ನ ಮಾಡಿ ಶಿಸ್ತಿನ ಸಿಪಾಯಿ ರೀತಿಯಾಗಿ ಇದ್ದವರು, ಕಾನೂನಾತ್ಮಕವಾಗಿ ಎಲ್ರಿಗೂ ಕೂಡ ನ್ಯಾಯ ಒದಗಿಸಬೇಕು ಅಂತ ಮುಂದೆ ಬಂದವರು, ಕೆಲಸವನ್ನ ಮಾಡಿದವರು, ಉನ್ನತ ಹುದ್ದೆಯಲ್ಲಿ ಇದ್ದವರು ಈ ತರದೊಂದು ಪ್ರಾಣ ಬಿಡ್ತಾರೆ ಅಥವಾ ಭಯಂಕರವಾಗಿ ಬ್ರೂಟಲ್ ಆಗಿ ಅವರನ್ನ ಮರ್ಡರ್ ಮಾಡಲಾಗುತ್ತೆ ಅಂತ ಅಂದಾಗ ಸಹಜವಾಗಿ ಆಶ್ಚರ್ಯದ ಜೊತೆಗೆ ಬೇಸರ ಕೂಡ ಆಗುತ್ತೆ ಒಂದು. ಮತ್ತು ಸಿನಿಮೀಯ ರೀತಿಯಲ್ಲಿ ಇಲ್ಲಿ ಅಟ್ಯಾಕ್ ಅನ್ನ ಮಾಡಿರೋದು, ಕಣ್ಣಿಗೆ ಖಾರದ ಪುಡಿ ಎರಚಿದ್ದಾರೆ. ಅಂದ್ರೆ ಎಲ್ಲೂ ಮೂವ್ ಆಗಬಾರ್ದು, ಅವರು ನಮ್ಮನ್ನ ರಿವರ್ಸ್ ಅಟ್ಯಾಕ್ ಮಾಡಬಾರ್ದು. ಯಾಕಂದ್ರೆ ಎಲ್ಲರೂ ನೋಡಿರ್ಬೋದು ಓಂ ಪ್ರಕಾಶ್ ಅವರ ಬಾಡಿ ಯಾವ ರೀತಿ ಆಗಿತ್ತು ಅಂತ. ಅಜಾನುಬಾಹು ಅವರನ್ನ ಯಾರು ಹಿಡಿದು ಕೂರಿಸೋದಕ್ಕೆ, ಎಳೆದು ಕೂರಿಸೋದಕ್ಕೆ ಅಥವಾ ಹೆಣ್ಣುಮಕ್ಳು ಇಬ್ರು ಸೇರ್ಕೊಂಡು ಅವ್ರನ್ನ ಕೊಲೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೆ ಇವರು ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮೊದಲಿಗೆ ಕಣ್ಣಿಗೆ ಖಾರದ ಪುಡಿ ಎರಚಿದ್ದಾರೆ, ಅದಾದ್ಮೇಲೆ ಕುಟ್ಟಾಣಿ, ಅಡುಗೆ ಮನೆಯಲ್ಲಿ ಇರುತ್ತಲ್ಲ ಕುಟ್ಟಾಣಿ, ಅದರಿಂದ ತಲೆಗೆ ಜಜ್ಜಿದ್ದಾರೆ ಎನ್ನುವುದನ್ನು ಕೂಡ ಹೇಳಲಾಗ್ತಾ ಇದೆ. ಬಿಯರ್ ಬಾಟಲ್ ನಿಂದ ಕೂಡ ಹಲ್ಲೆಯನ್ನು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಇದ್ದಂತ ಚಾಕುವಿನಿಂದ ಸುಮಾರು 8 ರಿಂದ 10 ಕಡೆ ಇರಿದಿದ್ದಾರೆ ಎನ್ನುವುದನ್ನು ಕೂಡ ಹೇಳಲಾಗ್ತಾ ಇದೆ. ಸುಮಾರು 10 ರಿಂದ 15 ನಿಮಿಷಗಳ ಕಾಲ ಒದ್ದಾಡಿ ನರಳಿ ಪ್ರಾಣ ಬಿಟ್ಟಿದ್ದಾರೆ ಎನ್ನುವುದನ್ನು ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಇದೊಂದು ಬ್ರೂಟಲ್ ಮರ್ಡರ್ ಆಗಿದೆ. ಸೊ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರ ಅನ್ನೋದು ಕೂಡ ಇಲ್ಲಿ ಅನುಮಾನ ವ್ಯಕ್ತವಾಗ್ತಾ ಇದ್ದಿದ್ದು. ಬಹುದಿನಗಳಿಂದ ಫ್ಯಾಮಿಲಿ ಸಮಸ್ಯೆ ಇತ್ತು ಅಂತಂದ್ರೆ ಅದನ್ನ ಯಾಕೆ ಬಗೆಹರಿಸ್ಕೊಂಡಿರ್ಲಿಲ್ಲ ಅನ್ನೋದು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡ್ಬೇಕು ಈ ಪ್ರಕರಣದಲ್ಲಿ ತನಿಖೆ ಹೇಗೆ ನಡೆಯುತ್ತೆ, ಇನ್ನು ಏನೆಲ್ಲ ಸ್ಫೋಟಕ ವಿಚಾರಗಳು ಹೊರಗೆ ಬರುತ್ತೆ ಅನ್ನೋದನ್ನ.